ತಿಳಿಯ ಹೇಳುವೆ ಕೃಷ್ಣ ಕಥೆಯನು, ಇಳೆಯ ಜಾಣರು ಮೆಚ್ಚುವಂತಿರೆ, ನೆಲೆಗೆ ಪಂಚಮ ಶ್ರುತಿಯ ನೊರೆವೆನು ಕೃಷ್ಣ ಮೆಚ್ಚಲಿಕೆ. ಹಲವು ಜನ್ಮದ ಪಾಪರಾಶಿಯ ತೊಳೆವ ಜಲವಿದು, ಶ್ರೀಮದಾಗಮ ಕುಲಕ್ಕೆ ನಾಯಕ ಭಾರತಾಕೃತಿ ಪಂಚಮ ಶ್ರುತಿಯ. ನನ್ನ ಆತ್ಮೀಯ ಅಧ್ಯಾತ್ಮ ಬಂಧುಗಳೇ, ಕುಮಾರವ್ಯಾಸ ಭಾರತದ ಅರಣ್ಯ ಪರ್ವದ 5ನೇ ಸಂಧಿಯ ಸೂಚನೆ. ಮುನಿನಿಕರ ಭಿನ್ನವಿಸೆ ಕರುಣಾವನಧಿ ಶಂಭು, ಕಿರಾತಮಯ ರೂಪಿನಲಿ ಹೊಕ್ಕನು ವನದಲೆಚ್ಚನು ಮೂಕದಾನವನ. ಪರಮಾತ್ಮನಾಗಿರತಕ್ಕಂಥ ಜಟಾಜೂಟನಾಗಿರತಕ್ಕಂಥ ಪರಮಶಿವ ಕಿರಾತಮಯ ರೂಪದಿಂದ ಬಂದು ಮುನಿಗಳ ಮರೆಯನ್ನು ಆಲಿಸಿ ಮೂಕದಾನವ ಅನ್ನತಕ್ಕಂಥ ರಾಕ್ಷಸನನ್ನು ಕೊಲ್ತಾನೆ ಅನ್ನತಕ್ಕಂಥ ಒಂದು ಅದ್ಭುತವಾಗಿರತಕ್ಕಂಥ ಈ ಒಂದು ಸಂಧಿಯ ಸೂಚನೆ. ಅರ್ಜುನನನ್ನು ಪರೀಕ್ಷೆ ಮಾಡೋದಕ್ಕೋಸ್ಕರ ಬರ್ತಾನೆ ಅಂತಕ್ಕಂಥದ್ದು. ಮರಳಿದನು ದೇವೇಂದ್ರನತ್ತಲು ಹರನೊಡನೆ ಹೊರೆಯೇರಿದಂತಃಕರಣ ಹಿಗ್ಗಿತು, ಹುದುಗಿದನು ಬಹಿರಂಗ ಭಾವನೆಯ. ಅರ್ಜುನ ತನ್ನ ಅಣ್ಣನಾಗಿರ್ತಕ್ಕಂಥ ಧರ್ಮರಾಜನ ಒಂದು ಅಪ್ಪಣೆಯಿಂದ ವೇದವ್ಯಾಸರು ಮಹರ್ಷಿಗಳು ಉಪದೇಶ ಮಾಡಿರ್ತಕ್ಕಂಥ ಆ ಮಹೇಶ ಮಂತ್ರವನ್ನು ಪಠಿಸೋದಕ್ಕೋಸ್ಕರ, ಸಿದ್ಧಿಯನ್ನು ಪಡೆಯೋದಕ್ಕೋಸ್ಕರ ನೇರವಾಗಿ ಇಂದ್ರಕೀಲ ಪರ್ವತದ ತಪ್ಪಲಿಗೆ ಬಂದಿದ್ದಾನಂತೆ. ಅಲ್ಲಿ ತಪಸ್ಸಿಗೆ ಪೂರಣ ಅನ್ನತಕ್ಕಂಥ ಒಂದು ಸಂದರ್ಭವನ್ನು ನೋಡಿರ್ತಕ್ಕಂಥ ದೇವೇಂದ್ರ ಬಂದು ಪರೀಕ್ಷೆ ಮಾಡಿದ್ದಾನೆ ಮಗನನ್ನು. ಅವನ ಮನಸ್ಸನ್ನು ಅರಿತಿದ್ದಾನೆ. ನಿಶ್ಚಲವಾದ ತಪಸ್ಸನ್ನು ಮಾಡ್ತಕ್ಕಂಥ ಶಕ್ತಿ ಇವನಿಗಿದೆ ಅಂತಕ್ಕಂಥ ತೀರ್ಮಾನಕ್ಕೆ ದೇವೇಂದ್ರ ಬಂದು ಪ್ರಸನ್ನನಾಗಿದ್ದಾನೆ, ಆಶೀರ್ವಾದವನ್ನು ಮಾಡಿ ಹೋಗಿದ್ದಾನೆ. ಮರಳಿದನು ದೇವೇಂದ್ರನತ್ತಲು, ಇತ್ಲಗೆ ಹರನೊಡನೆ ಹೊರೆಯೇರಿದಂತಃಕರಣ ಹಿಗ್ಗಿತು, ಹುದುಗಿದನು ಬಹಿರಂಗ ಭಾವನೆಯ. ಧರಣಿ ಮೊದಲನೆ ಭೂತ ಪಂಚಕ ಮರುತ ಪಂಚಕ ವಿಷಯವಿಂದ್ರಿಯ ಕರಣ 25 ತತ್ವಾತ್ಮಕನ ಚಿಂತಿಸಿದ. ಕೈಯನ್ನ ಎತ್ತಿ ನೇರವಾಗಿ ನಿಂತಿದ್ದಾನಂತೆ. ಒಂದೇ ಕಾಲಿನಲ್ಲಿ ನಿಂತು ತಪಸ್ಸನ್ನು ಮಾಡ್ತಾ ಇದ್ದಾನೆ. ಬಹಿರಂಗ ಭಾವನೆಯನ್ನು ಹುದುಗಿಸಿದ್ದಾನೆ. ಮನಸ್ಸನ್ನು ಭ್ರೂಮಧ್ಯದಲ್ಲಿ ನಿಲ್ಲಿಸಿದ್ದಾನೆ. 25 ತತ್ವಾತ್ಮಕನಾಗಿರತಕ್ಕಂಥ ಪರಮಾತ್ಮನನ್ನ, ಪರಮಶಿವನನ್ನ ಧ್ಯಾನ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದಾನಂತೆ. 3 ದಿನಕ್ಕೊಮ್ಮೊಮ್ಮೆ ಫಲದಾಹಾರದಲ್ಲಿ ನೂಕಿದನು ತಿಂಗಳ. ಎಂಥ ಕರ್ಣ ಕಠೋರವಾಗಿರ್ತಕ್ಕಂಥ ತಪಸ್ಸನ್ನು ಮಾಡ್ತಾ ಇದ್ದಾನೆ ಅರ್ಜುನ. 3 ದಿನಕ್ಕೊಮ್ಮೊಮ್ಮೆ ಫಲದಾಹಾರದಲ್ಲಿ ನೂಕಿದನು ತಿಂಗಳ. 3 ದಿನಕ್ಕೊಂದೊಂದು ಸಾರಿ ಆ ಫಲದ ಆಹಾರವನ್ನು ತಿಂದ್ಕೊಂಡು ಕಾಲವನ್ನು ಕಳೀತಾ ಇದ್ದಾನಂತೆ. ಈ ರೀತಿ ತಿಂಗಳನ್ನು ಕಳೆದಿದ್ದಾನೆ. 3 ದಿನಕ್ಕೊಮ್ಮೊಮ್ಮೆ ಫಲದ ಆಹಾರದಲ್ಲಿ ನೂಕಿದನು ತಿಂಗಳ. 6 ದಿವಸಕ್ಕೆ ಫಲವಗೊಂಡನು ತಿಂಗಳೆರಡರಲ್ಲಿ. 2ನೇ ತಿಂಗಳು 6 ದಿನಕ್ಕೊಂದೊಂದು ಸಾರಿ ಆಹಾರವನ್ನು ಸ್ವೀಕಾರ ಮಾಡ್ತಕ್ಕಂಥ ಒಂದು ತಪಸ್ಸನ್ನು ಮಾಡ್ತಾ ಇದ್ದಾನೆ ನಿಷ್ಠೆಯಿಂದ. 3 ತಿಂಗಳ ಕಳೆದನು. ಈ ಥರ 3 ತಿಂಗಳನ್ನು ಕಳೆದಿದ್ದಾನೆ. ಇಂತೀರಾರು ದಿವಸಕ್ಕೆ ಕಂದ ಮೂಲಾಹಾರದಲ್ಲಿ ತರಗೆಲೆಯಲಿರ್ದನು 4 ಮಾಸದಲ್ಲಿ. ಆಮೇಲೆ ಆಹಾರವನ್ನು ಬಿಟ್ಟಿದ್ದಾನೆ, ಫಲಾಹಾರವನ್ನ, ಬರೀ ತರಗೆಲೆಗಳನ್ನೇ ಆಹಾರವನ್ನಾಗಿ 4 ತಿಂಗಳನ್ನು ಕಳೆದಿದ್ದಾನೆ. ಪರಮಾತ್ಮ ಬರಬೇಕಲ್ಲ, ಅಷ್ಟು ಸುಲಭನ. ಬಳಿಕ ಪವನಾಹಾರದಲ್ಲಿ ನಿಸ್ಖಲಿತ ಶಿವಪದ ಭಕ್ತಿ ಸುಧೆಯಲ್ಲಿ ತಳಿತ ರೋಮಾಂಚನದ ಕಂದದ ಕುಂದದ ವಯವದ ಥಳಥಳಿಸುವಾನನದ ಸತ್ವೋಜ್ವಲಿತ ಚಿತ್ತದ ಸುಪ್ರಭಾತದ ಬಳವಿಕೆಯಲುತ್ಕೋಚವಾಯಿತು ತಪಧನಂಜಯನ. ಬರ್ತಾ 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 ತರಗೆಲೆಯನ್ನು ಆಹಾರವನ್ನಾಗಿ ಸ್ವೀಕರಿಸ್ತಿದ್ನಲ್ಲ, ಅದನ್ನೂ ಬಿಟ್ಟಿದ್ದಾನೆ.
ಬರೀ ವಾಯುವನ್ನೇ ಆಹಾರವನ್ನಾಗಿ, ಉಸಿರನ್ನೇ ಆಹಾರವನ್ನಾಗಿ ಮಾಡಿಕೊಂಡು ನೋಡಿ ಹೆಂಗಿದಾನಂತೆ. ಅಷ್ಟು ಆಹಾರವನ್ನು ಬಿಟ್ಟರೂ ಕೂಡ, ಕರ್ಣ ಕಠೋರವಾಗಿರತಕ್ಕಂತಹ ತಪಸ್ಸನ್ನು ಮಾಡಿದರೂ ಕೂಡ ಹೆಂಗಿದೆ ಅವನ ಮನಸ್ಸು, ಅವನ ಮುಖ ತಳತಳಿಸುವಾನನದ ಸತ್ವೋಜ್ವಲಿತ ಚಿತ್ತದ ಸುಪ್ರಭಾತದ ಬಳವಿಕೆಯಲ್ಲಿ ಉತ್ಕೋಚವಾಯಿತು ತಪಧನಂಜಯನ. ಬರ್ತಾ 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 ಅವನ ತಪಸ್ಸು ಕಠೋರವಾಗ್ತಾ ಇದೆಯಂತೆ. ಏನು ಮಾಡಿದ? ಯಮದಲುತ್ಸಾಹಿಸಿದನು, ನಿಯಮ ಶ್ರಮವ ಗೆಲಿದನು. ಶಂಭುವಿನ ಪದಕಮಲ ಬಯಸಿಕೆಯಾಯ್ದು ಎತ್ತಿದ ಜೀವ ಪರಮನಲಿ. 24 ಗಂಟೆ ಅವನ ಮನಸ್ಸು ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಶಮೆ ದಮೆ ಸೈರಣೆ ಎಲ್ಲವನ್ನ ಮೀರಿ ಮಾಡ್ತಾ ಇದ್ದಾನಂತೆ ತಪಸ್ಸನ್ನ. ಭ್ರಮಿಸುವಿಂದ್ರಿಯ ಗುಣವನುಗಿದಾಕ್ರಮಿಸಿ ಶಂಕರ ಭಾವದಲ್ಲಿ, ಸಂಪೂರ್ಣವಾಗಿ ಶಂಕರ ಭಾವದಿಂದ ತುಂಬಿದನಂತೆ. ಸಂಕ್ರಮಿಸಿ ಧರಿಸಿ ಸಮಾಧಿಯನ್ನು ತಳೆದು ಆತ್ಮಪರನಾದ. ನೇರವಾಗಿ ಅವನು ಸಮಾಧಿ ಸ್ಥಿತಿಗೆ ಬಂದಿದನಂತೆ. ಹೆಂಗಿದನಪ್ಪ? ಕುಮಾರವ್ಯಾಸ ಹೇಳ್ತಾನೆ, ಏನು ಮಾತುಗಳ್ರಿ ಅವು. ತಾನೇ ಶಿವನೋ ಮೇಣು ಶಿವನದ್ವೈತ ತನಗದ್ವೈತದನುಸಂಧಾನವೋ ಜವನಿಕೆಯೋ ಜೀವಾತು ಮನ ಜಂಜಡಕೆ. ಧ್ಯಾನವೋ ಮೇಣ್ ಧೈರ್ಯವೋ ತದ್ಧ್ಯಾನ ಕರ್ತೃವೋ ತ್ರಿಪುಟರಹಿತನೋ ತಾನು ಮೇಣೆನಲಾಯಿತು ಚಿತ್ತದ ಶುದ್ಧಿ ಅರ್ಜುನನ. ತಾನೇ ಶಿವನೋ ತಾನೇ ಶಿವನೋ ಮೇಣು ಶಿವನ ಧ್ಯಾನ ತನಗದ್ವೈತದನುಸಂಧಾನವೋ. ಅವನೇ ಶಿವನೋ, ಶಿವನ ಧ್ಯಾನದಲ್ಲಿ ಮುಳುಗಿರತಕ್ಕಂಥ ಇವನು ಭಕ್ತನೋ, ಶಿವನೋ ಭಕ್ತನೋ ಗೊತ್ತಾಗ್ತಾ ಇಲ್ಲ. ಜೀವಾತು ಮನ ಜಂಜಡಕ್ಕೆ ಧ್ಯಾನವೋ ಮೇಣ್ ಧೈರ್ಯವೋ. ಇದೇನು ಧ್ಯಾನನ ಧೈರ್ಯನ? ತದ್ಧ್ಯಾನ ಕರ್ತೃವೋ ತ್ರಿಪುಟರಹಿತನೋ ತಾನು ಮೇಣೆನಲಾಯಿತು ಚಿತ್ತದ ಶುದ್ಧಿ ಅರ್ಜುನನ. ಎಷ್ಟು ಚೆನ್ನಾಗಿ ಕುಮಾರವ್ಯಾಸ ಆ ಅರ್ಜುನನ ಒಂದು ಪರಿಸ್ಥಿತಿಯನ್ನು ಹೇಳ್ತಾ ಇದ್ದಾನಂತೆ. ಅವನೇ ಶಿವನೇನೋ ಅನ್ನೋ ರೀತಿಯಲ್ಲಿ ತಪಸ್ಸನ್ನು ಮಾಡ್ತಾ ಇದ್ದಾನೆ. ಏನನೆಂಬೆನು ಪಾರ್ಥನುಗ್ರತಪೋ ನಿಘಾನ ಜ್ವಾಲೆಯನು ನಿದಾಗ ಜ್ವಾಲೆಯನು ಸಂಧಾನವನು ತತ್ಪರಿಸರದ ಪಾವನ ತಪೋಧನರ. ಮೌನವುರೆಸೀತುದು ಜಪಾನುಷ್ಠಾನ ಬಿಡೆ ಬೆವರಿತು ಸಮಾಧಿ ಧ್ಯಾನ ಸೀಕರಿಯಾಯಿತು ಸಾರ ವಿಚಾರದ ಮರಮದಮ ಸಹಿತ. ತಪಸ್ಸಿನ ತೀವ್ರತೆ ಜಾಸ್ತಿ ಆದಂಗೆಲ್ಲ ಅಲ್ಲಿ ಆತ ನಿಂತಿರತಕ್ಕಂತಹ ಭೂಮಿ ಇದೆಯಲ್ಲ ಕಾದು ಕೆಂಡವಾಗಿಬಿಡ್ತಂತೆ ಆ ತಪಸ್ಸಿನ ಪ್ರಭಾವದಿಂದ. ಅಲ್ಲಿ ಅನೇಕ ಋಷಿಮುನಿಗಳು ತಪಸ್ಸನ್ನು ಮಾಡ್ತಾ ಇದ್ದಾರೆ, ಸಿದ್ಧರು ತಪಸ್ಸನ್ನು ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ನಿಧಾನ ಇಲ್ದಂಗಾಯಿತು. ಅದ್ಭುತವಾಗಿರ್ತಕ್ಕಂಥ ತಪಸ್ಸು. ಮೌನ ಉರೆಸಿದುದು ಜಪಾನುಷ್ಠಾನ ಬಿಡೆ ಬೆವರಿತು ಸಮಾಧಿ ಧ್ಯಾನ ಸೀಕರಿಯಾಯಿತು. ಏನು ಸುಮ್ಮನೆ ಆ ಭೂಮಿಯೆಲ್ಲ ಹತ್ಕೊಂಡು ಉರಿತಾ ಇದೆಯೇನೋ ಅಂತಕ್ಕಂಥ ಒಂದು ಪರಿಸ್ಥಿತಿಗೆ ಬಂದಿದೆ ಈ ತಪಸ್ಸಿನ ಜ್ವಾಲೆಯಿಂದ. ಅಲ್ಲಿ ಕೂತ್ಕೊಂಡು ತಪಸ್ಸು ಮಾಡ್ತಾ ಇರತಕ್ಕಂಥ ಋಷಿಗಳಿಗೆಲ್ಲ ಸಮಾಧಾನನೇ ಇಲ್ಲ. ಶರೀರ ಎಲ್ಲ ಬೆವತೋಯಿತು, ಮನಸ್ಸು ಕದಡಿ ಬಿಡ್ತು. ಏನು ಮಾಡಬೇಕಪ್ಪ ಅರ್ಥನೇ ಆಗ್ತಿಲ್ಲ. ಏನಾಯಿತು? ಕೆದರಿದವು ಜಡೆ ಅಕ್ಷಮಾಲೆಗಳು, ದುರಿದವು ಕರದಲ್ಲಿ ಕಮಂಡಲ ಅದುರಿದವು ಹಳುವಾಯಿತು ಹರಿಣಾಜಿನ ಮುನೀಶ್ವರರ. ಕೆದರಿದವು ಜಡೆಗಳೆಲ್ಲ ಕೆದರಿ ಬಿಟ್ಟಿದವಂತೆ. ಅಕ್ಷಮಾಲೆಗಳು ಉದುರಿದವು, ಅಕ್ಷಮಾಲೆಗಳೆಲ್ಲ ಉದುರಿ ಬಿಟ್ಟಿದ್ದಾವೆ. ಕರದಲ್ಲಿ ಕಮಂಡಲ ಉದುರಿದವು ಹಳುವಾಯಿತು ಹರಿಣಾಜಿನ ಮುನೀಶ್ವರರ. ಕದಡಿತಂಗ ವಿಭೂತಿ ಕಡುಕೋಪದಲ್ಲಿ ಹರಿದರು ಹರಗಿರಿಯ ಹತ್ತಿದರು ಕಂಡರು ರಾಜಮೌಳಿಯ ರಾಜಮಂದಿರವ. ಇದಾಗ ಕತೆ ಎಲ್ಲ ಅಂದ್ಕೊಂಡ್ರು. ಅಲ್ಲಿರ್ತಕ್ಕಂಥ ಎಲ್ಲ ಋಷಿಮುನಿಗಳೆಲ್ಲ ಮೀಟಿಂಗ್ ಮಾಡಿದ್ರು. ಅಪ್ಪ ಇವನ್ಯಾವನೋ ಬಂದುಬಿಟ್ಟಿದ್ದಾನೆ ಇಲ್ಲಿ ತಪಸ್ಸು ಮಾಡೋದಕ್ಕೆ. ಇವನೇನು ಋಷಿನೋ ಅಲ್ಲ, ಅತ್ಲಾಗ ಕ್ಷತ್ರಿಯನೋ ಅಲ್ಲ, ಇತ್ಲಾಗೆ ತಪಸ್ವಿನೋ ಅಲ್ಲ, ಏನು ಮಾಡಬೇಕೋ ಏನೋ ಅಂತ ಹೇಳಿಬಿಟ್ಟು ಎಲ್ಲರೂ ಸೇರಿಬಿಟ್ಟು ಆ ಹರಗಿರಿಯನ್ನು ಹತ್ತುತ್ತಾ ಇದ್ದಾರಂತೆ. ಹತ್ತಿದ್ರು ಹರಗಿರಿಯನ್ನ, ಕೈಲಾಸ ಪರ್ವತವನ್ನು ಹತ್ತುತ್ತಾ ಇದ್ದಾರಂತೆ.
ಶಿವನ ಭವನದೋದ್ಭವನವ ದೂರದಲ್ಲಿ ಕಂಡಿವರು ಮೈಕ್ಕಿದರು. ಏನು ದೂರದಲ್ಲಿ ಕಾಣ್ತಾ ಇದೆಯಂತೆ, ಆ ಮಹೇಶನ ಕೈಲಾಸ ಪರ್ವತ ವರ್ಣಿಸಲಿಕ್ಕೆ ಅಸಾಧ್ಯ. ವರಮುನಿ ನಿವಹ ಬಂದುದು ಬಾಗಿಲವದಿರು ಭಿನ್ನಹದ ಹದನ. ಬಾಗಿಲಲ್ಲಿರ್ತಕ್ಕಂಥವ್ರು ಬಂದು ಆ ಪರಮೇಶ್ವರನಿಗೆ ಭಿನ್ನಹವನ್ನ ಮಾಡ್ತಾರಂತೆ. ಭಗವಂತ, ಋಷಿಗಳೆಲ್ಲ ಬಂದಿದ್ದಾರೆ, ಅವ್ರನ್ನ ಒಳಕ್ಕೆ ಬಿಡಬಹುದೇ? ಆಯ್ತು ಬಿಡ್ರಯ್ಯ, ಅವರು ನನ್ನ ಭಕ್ತರೇ ಅಂತ ಹೇಳಿದ್ದಕ್ಕೆ ಒಳಗೆ ಬಿಟ್ಟಿದ್ದಾರಂತೆ. ಬರ್ತಾರಂತೆ, ಒಂದು ಉದ್ದಕ್ಕೆ ಶಿವನಿಗೆ ನಮಸ್ಕಾರವನ್ನು ಮಾಡಿದ್ದಾರೆ. ಅವಾಗ ಶಿವ ಅಂತಾನಂತೆ, ಏಳಿರೈ ಸಾ ಕೇಳಿ ಕುಳ್ಳಿರಿ, ಬಂದ ಕಾರ್ಯವ ಹೇಳಿಯನೇ ಮುನಿನಿಕರವೆದ್ದುದು ನೊಸಲ ಕೈಗಳಲ್ಲಿ. ಏನಪ್ಪಾ, ಯಾಕಪ್ಪ ಬಂದಿರಲ್ಲ ಇಷ್ಟು ಜನ ಋಷಿಗಳು ಮುನಿಗಳೇ, ಯಾಕೆ ಬಂದ್ರಿ ಹೇಳ್ರಿ, ಏನು ಸಮಾಚಾರ ಅಂತ ಕೇಳಿದರೆ, ಹೇಳಿ ನೀವು ಹೇಳಿನ್ನು ಹಿರಿಯರು ಹೇಳಿ ಎನ್ನುತ್ತ ಒಳಗೊಳಗೆ ಗೋಳಿ ಮಸಗಿತು. ಒಬ್ಬ ಮುನಿ ನಿಲ್ಲಿಸಿದನು ಕಳವಳವ. ಒಬ್ಬರಿಗೊಬ್ಬರು ಚರ್ಚೆ ಮಾಡಿ 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 ಒಬ್ಬ ಋಷಿ ಎದ್ದು ನಿಂತ್ಕೊಂಡು ಹೇಳ್ತಾನಂತೆ, ಭಗವಂತ, ಏನು ಹೇಳಬೇಕು ನನ್ನ ಪರಿಸ್ಥಿತಿ? ಚೆನ್ನಾಗಿ ತಪಸ್ಸನ್ನು ಮಾಡ್ಕೊಂಡು ಸಂತೋಷವಾಗಿ ನಾವಿದ್ವಿ ನಿನ್ನ ಕರುಣೆಯಿಂದ. ಏನಾಯ್ತು ಗೊತ್ತಾ, ಒಬ್ಬ ಯಾವನೋ ನಮ್ಮ ತಪೋಭೂಮಿಗೆ ಅಲ್ಲಿ ಬಂದಿದ್ದಾನೆ, ಅವನು ಕೂಡ ತಪಸ್ಸನ್ನು ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದಾನೆ. ಅವನ ಆ ಕಡೆ ಕ್ಷತ್ರಿಯನೋ ಈ ಕಡೆ ಇನ್ಯಾರೋ ಗೊತ್ತಿಲ್ಲ, ತಪಸ್ವಿ ಅಂತೋ ಅವನಲ್ಲೇನೋ ಅನಿಸುತ್ತೆ ನಮಗೆ ನೋಡಿದರೆ. ರಾಯನೋ ಮೇಣಮನು ರಾವುತಪಾಯಕನೋ ಋಷಿಯಲ್ಲ. ಅವನು ಋಷಿ ಮಾತ್ರ ಅಲ್ಲಪ್ಪ, ಅವನು ಯಾರೋ ಮಹಾರಾಜನಾಗಿರಬೇಕು. ಋಷಿಗೆ ಕಾಯುದಂಗಳ ಗೊಡವೆ ನಮಗೆ ಕದರ ಭೂತಾಟ, ಸಾಯಕದ ಬತ್ತಳಿಕೆ ಚಾಪವಡಾಯುಧದ ಕುಶವೆರಳ ಜಡೆಗಳ ನಾಯತದಲ್ಲಿ ಅನುಚಿತದ ಸಂಗಡ ತಪಸ್ಸಿಯಹನಿಂದ. ಇನ್ಯಾರೋ ಹೊಸ ತಪಸ್ವಿ ಆಗಿಬಿಟ್ಟಿದ್ದಾನೆ. ನಮಗೇನು ಮಾಡಬೇಕು ಅನ್ನೋದು ಅರ್ಥ ಆಗ್ತಾ ಇಲ್ಲ ಪರಮಾತ್ಮ. ನಮಗಲ್ಲಿ ಕುತ್ಕೊಳ್ಳೋದಕ್ಕೆ ಏನು ಆ ಒಂದು ಪ್ರಾಂತ್ಯ ಎಲ್ಲ ಹತ್ಕೊಂಡು ಉರಿತಾ ಇದೆ, ಭಯಂಕರವಾಗಿರ್ತಕ್ಕಂಥ ಬಿಸಿ ಆ ತಪೋ ಜ್ವಾಲೆಯಿಂದನೋ ಏನೋ ನಮಗೆ ಗೊತ್ತಾಗ್ತಾ ಇಲ್ಲ. ಮನಸ್ಸು ಕಂಟ್ರೋಲಿಗೆ ಬರ್ತಾ ಇಲ್ಲ, ಮನಸ್ಸು ಸ್ಥಿಮಿತಕ್ಕೆ ಬರ್ತಾ ಇಲ್ಲ, ಏಕತಾನತೆ ಮೂಡ್ತಾ ಇಲ್ಲ ಮನಸ್ಸಿನಲ್ಲಿ. ನಿನ್ನ ಮೇಲೆ ಮನಸ್ಸಿಡೋದಕ್ಕೆ ಸಾಧ್ಯವೇ ಆಗ್ತಾ ಇಲ್ಲ. ಅದಕ್ಕೆ ಏನು ಮಾಡಬೇಕು ಅರ್ಥ ಆಗ್ತಾ ಇಲ್ಲ. ಅದಕ್ಕೆ ನಮಗೆ ಅವನು ತೊಂದರೆಯನ್ನು ಕೊಡ್ತಿದ್ದಾನೆ ಅಂದರೆ ಆ ಭಗವಂತ ಯೋಚನೆ ಮಾಡ್ತಾನಂತೆ, ಕೇಳುತ್ತವನಾರೋ ಎನ್ನುತ್ತ ಶಶಿಮೌಳಿ ವಿಮಲ ಜ್ಞಾನ ದೃಷ್ಟಿಯೊಳಾಳನರಿದನು ಮನದೊಳಗೆ ನಮ್ಮವನಲ ಎನ್ನುತ್ತ. ಆವಾಗ ಮನಸ್ಸಿನಲ್ಲಿ ಜ್ಞಾನದೃಷ್ಟಿಯಿಂದ ನೋಡಿದನಂತೆ, ಇವನು ಯಾರು ಬೇರೆ ಅಲ್ಲ, ನಮ್ಮವನೇ ಇವನು. ಬಾಲ ಹಿಮಕರನೊಡನೆ ಸಮೇಳವಹ ನಗೆ ಮಿನುಗೆ ಮುನಿ ಜನಜಾಲವನು ನೋಡಿದನು, ಕರೆದನು ಕೃಪೆಯ ತನಿವಳೆಯ. ಏಳಿ ನೀವಾಶ್ರಮಕ್ಕೆ ಹೋಗಿ ಚಡಾಳಿಸದು ಮುನಿವರನ ತಪ, ಇನ್ನೇಳಿದಿಟ ಭಯವಿಲ್ಲೆಂದು ಕರಾಂಬುಜವನೆಗಹಿ. ಎಲ್ಲ ಎದ್ದೇಳ್ರಿ, ನೀವೇನು ಯೋಚನೆ ಮಾಡಬೇಕಾಗಿಲ್ಲ, ಅವನು ನಮ್ಮೋನೇ. ನಾನೆಲ್ಲರೂ ಕೂಡ ಅವನಿಗೆ ಅವನ ಒಂದು ತಪಸ್ಸಿನ ಜ್ವಾಲಾಶಕ್ತಿಯನ್ನು ನಾನು ನಿಲ್ಲಿಸ್ತೀನಿ, ನೀವೇನು ಯೋಚನೆ ಮಾಡಬೇಡ್ರಿ, ನಿಮ್ಮಷ್ಟೇ ನೀವು ಹೋಗ್ರಿ, ಸಂತೋಷವಾಗಿ ಸಮಾಧಾನವಾಗಿ ಧ್ಯಾನವನ್ನು ಮಾಡ್ರಿ ಅಂತ ಹೇಳಿ ಕಳಿಸಿದ್ದಾನೆ. ಬೀಳು ಕೊಟ್ಟನು ಸಕಲ ಮುನಿ ಜನಜಾಲವನು, ಕರೆ ಭೂತರಿ ಕರವ ಮೇಳವಿಸ ಹೇಳೆಂದು ನಂದೀಶ್ವರಗೆ ನೇಮಿಸಿದ. ಅರ್ಜುನನೇ ಪಾಶುಪತಾಸ್ತ್ರಕ್ಕೆ ಆಸೆಪಟ್ಟು ಬಂದು ಅಥವಾ ಒಂದು ಅಭಿಪ್ಸೆಯನ್ನು ಮನಸ್ಸಿನಲ್ಲಿ ತಂದುಕೊಂಡು ಬಂದಿದ್ದಾನೆ. ಅದಕ್ಕೋಸ್ಕರ ನಾನು ಅವನನ್ನು ಕರುಣಿಸಲೇಬೇಕು ಅಂತ ಹೇಳಿಬಿಟ್ಟು, ಅವನನ್ನು ಪರೀಕ್ಷೆ ಮಾಡಬೇಕು ಅಂತ ಹೇಳಿಬಿಟ್ಟು, ಕಿರಾತಮಯ ರೂಪದಲ್ಲಿ ನಾನು ಹೋಗಬೇಕು ಅಂತ ಹೇಳಿ ತೀರ್ಮಾನವನ್ನು ಮಾಡಿದ್ದಾನೆ, ಬೇಟೆಗಾರನ ರೂಪದಲ್ಲಿ. ಆವಾಗ ನಂದೀಶ್ವರ ಇವ್ರನ್ನೆಲ್ಲ ಕರೆಸಿದಾನಂತೆ. ದೇವನನು ರೂಪದಲ್ಲಿ ನಿಂದರು ದೇವಿಯರು. ಏನು ಮಾಡಿಬಿಟ್ರಪ್ಪ ಅಂದರೆ, ಅರಸ ಕೇಳೈ ಬೇಂಟೆ ಈಶ್ವರನ ಕಟಕದೊಳದರಿದುದು ಡಂಗುರದ ದನಿ ಡಾವರದೊಳೈದಿ ತುಣಿ ಕಳಭುವನವನು. ಏನು ಸುಮ್ಮನೆ ಡಂಗೂರ ಸಾರಿಬಿಟ್ರಂತೆ ಅಲ್ಲಿ. ಏನು, ಈಶ್ವರ ತನ್ನ ಸೈನ್ಯ ಸಮೇತ ಬೇಟೆಗೆ ಹೊರಡ್ತಾ ಇದ್ದಾನೆ. ಎಲ್ಲರೂ ಕೂಡ ಹೊರಡಬೇಕು ಅಂತ ಯಾವಾಗ ನೇಮಿಸಿದ ತಕ್ಷಣ ಪರಮ ಕರುಣಾ ಸಿಂಧು ಭಕ್ತನ ಹೊರೆವ ಭರದಲ್ಲಿ ಭೂರಿ ಮೃಗಯಾಚರಣೆ ಗೋಸುಗ ಶಬರರೂರ ರೂಪದಲ್ಲಿ ರಂಜಿಸಿದ.
ತನ್ನ ಭಕ್ತನ ಉದ್ಧಾರಕ್ಕೋಸ್ಕರ ಅವನು ಶಬರ ರೂಪದಿಂದ ಅವನ ಎದುರಿಗೆ ಪ್ರಕಟವಾಗತಕ್ಕಂಥ ಒಂದು ಪರಿಸ್ಥಿತಿ ಬಂದಿದೆ. ಎಲ್ಲರನ್ನೂ ನೇಮಿಸಿಬಿಟ್ಟಿದನಂತೆ. ದೇವನನ್ನು ರೂಪದಲ್ಲಿ ನಿಂದರು ದೇವಿಯರು, ಗುಹಾ ಗಣಪತಿಗಳು ಎಲ್ಲ ವಿನೋದವ ನೋಡಿ ಧರಿಸಿದರು. ಒಲಿದು ಶಾಬರವ ಆ ವಿಗಡ ನಂದೀಶ ವೀರಕ ದೇವಲಕ ರೇಣುಕ ಮಹೋದರ ಆವಶಿಖಿ ಮುಖ ವೀರಭದ್ರಾದ್ಯ ಕಿಳಭೂತಗಣ. ಏನು ವಿನಾಯಕ, ಆಮೇಲೆ ಕುಮಾರಸ್ವಾಮಿ, ಆಮೇಲೆ ನಂದಿ, ಗುಹಾ ಗಣಪತಿಗಳು, ನಂದೀಶ, ವೀರಕ, ದೇವಲಕ, ರೇಣುಕ, ಮಹೋದರ ಎಲ್ಲರೂ ಕೂಡ ಹೊರಟಿದ್ದಾರಂತೆ. ಈ ಕಡೆ ಪಾರ್ವತಿ ಸೈನ್ಯ ತಯಾರಾಯ್ತಂತೆ. ಅವರು ಕೂಡ ಶಾಬರಿಯ ರೂಪದಲ್ಲಿ ತಯಾರಾಗ್ತಿದ್ದಾರೆ, ಬೇಟೆಗಾರ್ತಿಯ ರೂಪದಲ್ಲಿ. ಧೃತಿ ಮಹೋನ್ನತಿ ತುಷ್ಟಿ ಪುಷ್ಟಿ ಸ್ಮೃತಿ ಸರಸ್ವತಿ ಸಂವಿಧಾಯಕಿ ಮತಿ ಮನಸ್ವಿನಿ ಸಿದ್ಧಿ ಕೀರ್ತಿ ಖ್ಯಾತಿ ನಿಯತಮತಿ ಗತಿ ಕಳಾ ಮಾನಿನಿ ಕಳಾವತಿ ರತಿ ರಸಾವತಿ ಚಂಡಿ ಜಯೇ ಮಧುಮತಿ ಎನಿಪದೇವಿಯರು ಶಬರಿಯರಾಯಿತು ನಿಮಿಷದಲ್ಲಿ. ಆ ಒಂದು ಶಕ್ತಿಯ ಸ್ವರೂಪಿಣಿಯರಾಗಿರತಕ್ಕಂಥ ಬೇರೆ ಬೇರೆ ರೂಪದಿಂದ ಆ ಪಾರ್ವತಿ ಸೈನ್ಯದಲ್ಲಿ ತಯಾರಾಗಿದ್ದರಂತೆ. ಮಾರಿ ಚಾಮುಂಡಿ ಸ್ಮಶಾನಾಕಾರವತಿ ವರ ಕಾಳರಾತ್ರಿ ಮಹೀರಮಣಿ ಜಯಲಕ್ಷ್ಮಿ ಯೋಗಿನಿ ಯಜ್ಞದೇವಿಯರು ವೀರಸಿರಿ ಧನಲಕ್ಷ್ಮಿ ಶಾಕಿನಿ ನಾರಿ ದೇವತೆ ಡಾಕಿನಿ ಮುಖಿ ಭೂರಿ ಶಕ್ತಿಯ ರೈದೆ ಶಬರಿಯರಾಯಿತು ನಿಮಿಷದಲ್ಲಿ. ಮಾರಿ ಚಾಮುಂಡಿ ಸ್ಮಶಾನಾಕಾರವತಿ ಕಾಳರಾತ್ರಿ ಇಂಥವರೆಲ್ಲ ಜಯಲಕ್ಷ್ಮಿ ಯೋಗಿನಿ ಯಜ್ಞದೇವಿಯರೆಲ್ಲರೂ ಕೂಡ ಶಬರಿಯ ರೂಪದಲ್ಲಿ ಹೊರಡಲಿಕ್ಕೆ ತಯಾರಿಯನ್ನು ನಡೆಸ್ತಾ ಇದ್ದಾರಂತೆ. ಏನಾಯ್ತಪ್ಪ ಅಂದರೆ, ಜಯ ಜಯ ಎಂದುದು ನಿಖಿಲ ಜಗ ಶ್ರುತಿ ಚಯನಿ ಛಡಾಳಿಸಿ ಹೊಗಳುತ್ತಿರ್ದುದು ನಯನ ಗೋಚರವಾಯಿತು ಸಾಕ್ಷಾತ್ ಪರಮಶಿವ ತತ್ವ. ಕಣ್ಣಿಗೆ ಗೋಚರವಾಗ್ತಾ ಇದೆ ಪರಮಶಿವ ತತ್ವ ಅನ್ನತಕ್ಕಂಥ ರೀತಿಯಲ್ಲಿ ನಡೀತಾ ಇದೆಯಂತೆ ಅಲ್ಲಿ ತಯಾರಿ. ಲಯದ ಜನನದ ಸುಳಿಯ ಸಂಸ್ಕೃತಿಮಯ ಸಮುದ್ರದ ಸುರಿಯ ಸಲೆ ನಿರ್ಭಯವು ಭಕುತರಿಗೆಂಬ ಓಲ್ಮಸಗಿತು ಮಹಾಸಬುದ. ಏನು ಸಮುದ್ರ ಘೋಷದಿಂದ ಭಯಂಕರವಾಗಿರತಕ್ಕಂಥ ಶಬ್ದ ಪ್ರಾರಂಭವಾಗಿದೆಯಂತೆ ಆ ಸೈನ್ಯದಲ್ಲಿ. ಹೇಳುವಡೆ ರೋಮಾಂಚನವಲೇ ಕೇಳು ನೃಪ ಕೈಲಾಸವಾಸಿಯ ಲೀಲೆಯನು ನಿಜ ಭಕ್ತನದ ಸಂದರ್ಶನಾರ್ಥವಲೇ. ಇಷ್ಟೆಲ್ಲ ಯಾತಕ್ಕಪ್ಪ ಅಂದರೆ ನಿಜ ಭಕ್ತನ ಸಂದರ್ಶನಕ್ಕೋಸ್ಕರ ಹೋಗ್ತಾ ಇದ್ದಾರಂತೆ, ಅವನ ಪರೀಕ್ಷೆಯನ್ನು ಮಾಡೋದಕ್ಕೋಸ್ಕರ. ಆಳು ನಡೆ ತಂದಿಂದ್ರ ಕೀಲದ ಶೈಲವನ್ನು ಬೆರಸಿತು ಮಹಾದ್ಭುತ ದೇಳಿಗೆಯೇನೆಂಬಿನೈ ಕೈರಾತ ವಿಭ್ರಮವ. ಅಲ್ಲಿ ಬಂದುಬಿಟ್ಟು ಸೀದಾ ಬಂದುಬಿಡ್ತು ಇಂದ್ರಕೀಲ ಪರ್ವತದ ತಪ್ಪಲಲ್ಲಿ ಬೀಡ್ಬಿಟ್ಟಿದೆಯಂತೆ ಆ ಸೈನ್ಯ. ಅಷ್ಟೊತ್ತಿಗೆ ಏನಾಯ್ತಪ್ಪ ಅಂದರೆ, ಇಂಬಿನಲ್ಲಿಹ ಮೂಕದಾನವನೆಂಬನೊಬ್ಬನು ತನ್ಮಹಾದ್ರಿನಿತಂಭವನದ ನಿಕುಂಜದಲ್ಲಿ ನಿರ್ಭಯ ವಿಹಾರದಲ್ಲಿ. ಅಷ್ಟರಲ್ಲಿ ಏನಾಯ್ತಪ್ಪ, ಮೂಕದಾನವ ಅನ್ನತಕ್ಕಂಥ ಮಹಾರಾಕ್ಷಸ ಇಂದ್ರಕೀಲ ಪರ್ವತದ ತಪ್ಪಲಲ್ಲಿ ಒಂದು ಗುಹೆಯಲ್ಲಿ ಇದ್ದಾನಂತೆ. ಅವನು ಈ ನರವಾಸನೆಯಿಂದ ಕಂಡ, ಅಬ್ಬಾ 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 ಅದ್ಭುತವಾಗಿರ್ತಕ್ಕಂಥ ಸೈನ್ಯ ಬರ್ತಾ ಇದೆ, ಇದಕ್ಕಿಂತಲೂ ಆಹಾರ ಬೇಕಾ, ಇವೆಲ್ಲರನ್ನೂ ಕೂಡ ತಿಂದು ಬಿಡ್ತೀನಿ ನಾನು ಅಂತ ಹೇಳಿಬಿಟ್ಟು ಹಂದಿಯಾದನು ಧನುಜ ಗಿರಿಕಂದರವ ಹೊರವಂಟು ಬೇಂಟೆಯ ಮಂದಿಯೊಳಗಡಹಾಯ್ದು ಎತ್ತಿದನ ಅಡ್ಡ ಬಿದ್ದವರ. ಏನಿನ್ನೆಲ್ಲ ತಿಂದು ಬಿಡ್ತೀನಿ ಅಂತ ಹೇಳಿಬಿಟ್ಟು ನುಗ್ಗಿಬಿಟ್ನಂತೆ ಆ ಸೈನ್ಯದಲ್ಲಿ. ಏನು ಸುಮ್ಮನೆ ಕೋರೆ ಹಲ್ಲುಗಳು ಒಂದೊಂದು ಮೈಲಿ ಇದಾವಂತೆರಡು, ಒಂದು ಸಾರಿ ತಿವಿದ್ರೆ ಎಲ್ಲ ಲಾಟಗಳು ಬೀಳ್ತಿದ್ವಂತೆ. ಅಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಅವನಿಗೆ. ಹಂದಿಯೋ ತಡೆ ನಾಯಿಗಳ ಬಿಡಿ ಹಿಂದೆ ಹಿಡಿ ಕೆಡೆ ಕುತ್ತು ಕೈಗೊಳ್ಳೆಂದು ಗಜ ಭಜಿಸಿತ್ತು ಗಾವಳಿ ಗಹನ ಮಧ್ಯದಲ್ಲಿ. ಅಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೆ ಹಂತಿ ಬಂತ್ ಕಣೋ, ಹಿಡಿಯೋ ತಿವಿಯೋ ಕೊಚ್ಚೋ ಹಿಡ್ಕೊಳ್ಳೋ ಬಲೆ ಬೀಸ್ರೋ ಅಂತ ಹೇಳಿಬಿಟ್ಟು ಪಾಪ ಸೈನ್ಯದಲ್ಲಿ ಎಲ್ಲ ಗಲಾಟೆ ನಡೀತಿದೆಯಂತೆ.
ಕೂಟೆ ಕಟ್ಟಿತು ಭೂತಗಣ ಧ್ವನಿ ಮಾಡಿ ಜಡಿದಬ್ಬರಿಸಿ ಮೋರೆಯ ನಾಡಿ ನಾಯಿಗಳು ತುಡುಕಿದವು ತಿರುಗಿದೊಲೆ ಹಿಮ್ಮಡಿಯ. 100 ಬೇಟೆ ನಾಯಿಗಳದು ಗಂಟು ಬಿದ್ದುಬಿಟ್ಟಿದ್ದಾವೆ ಆ ಹಂದಿಗೆ. ಜಾಡಿಸುತ್ತ ಕವಿದೆತ್ತಲು ಒಂದೇ ದಾಡಿ ಬರತುದು 100 ಗಾಯವು. ಒಂದು ಸಾರಿ ತಿವಿದ್ರೆ 100 ಜನ ಸಾಯ್ತಿದ್ರಂತೆ. ನೋಡುತ್ತಿರ್ದುದು ಸೇನೆ ಕಂಡನು ಶೂಲಿಸೂತ ಸೂಕರನ. ಏನೀ ಗಲಾಟೆ ಅಂತ ಹೇಳಿಬಿಟ್ಟು ಪರಮಾತ್ಮ ಹಿಂಗೆ ತಿರುಗಿ ನೋಡಿದನಂತೆ. ಏನು ಸುಮ್ಮನೆ ತಕ್ಕ 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 ಭರತನಾಟ್ಯ ಮಾಡ್ತಾ ಇದೆಯಂತೆ ಆ ಹಂದಿ. ಅದಕ್ಕೆ ಹಿಂದು ಮುಂದು ಮೇಲೆ ಕೆಳಗೇನೂ ಇಲ್ಲ, ಸುಮ್ಮನೆ ತುಳಿತಾ ಇದೆಯಂತೆ, ತಿವಿತಾ ಇದೆಯಂತೆ, ಮಾರಣ ಹೋಮ ನಡೀತಾ ಇದೆ. ಆ ಸೈನ್ಯದಲ್ಲಿ ಏನು ಮಾಡಬೇಕು ಅರ್ಥ ಆಗ್ತಾ ಇಲ್ಲ. ಕೂಗ್ತಾ ಇದ್ದಾರೆ, ಓಡ್ತಾ ಇದ್ದಾರೆ. ಏನಾಯ್ತಪ್ಪ ಅಂದರೆ ಪರಮಾತ್ಮನಿಗೆ ಗೊತ್ತಾಯ್ತು ಇದು ಒಂದು ಒಳ್ಳೆ ಸಮಯ ಅಂದ್ಕೊಂಡು, ಇದುವೇ ಸಮಯವಲ್ಲ ಎನ್ನುತ್ತ ಹೂಡಿದನು ಬಾಣವನು. ನಾನು ಅರ್ಜುನನ ಜೊತೆ ಪರೀಕ್ಷೆಯನ್ನು ಕೈಗೊಳ್ಳೋದಕ್ಕೆ ಬಂದಿದ್ದೀನಲ್ಲ, ಅವನನ್ನು ಕೆಣಕೋದಕ್ಕೆ ಇದು ಒಂದು ಒಳ್ಳೆ ಸಮಯ ಅಂದ್ಕೊಂಡು, ಇದುವೇ ಸಮಯವಲ್ಲ ಎನ್ನುತ್ತ ಹೂಡಿದನು ಬಾಣವನು. ಅದು ಪಾಪ ಆ ಪಾರ್ವತಿಯ ಸೈನ್ಯಕ್ಕೆ ನುಗ್ಗಿಬಿಟ್ಟಿದೆಯಂತೆ. ಪಾಪ ಹೆಣ್ಮಕ್ಳು ಏನು ಮಾಡ್ತಾ ಇದ್ದಾರೆ, ಏನೂ ಮಾಡೋಕ್ಕಾಗ್ತಾ ಇಲ್ಲ. ಈಶ್ವರ ಇದನ್ನು ನೋಡಿದ್ದಾನೆ. ಇದುವೇ ಸಮಯವಲ್ಲ ಎನ್ನುತ್ತ ಹೂಡಿದನು ಬಾಣವನು. ಏನು ಕಿವಿವರೆಗೂ ಬಾಣವನ್ನು ಎಳೆದುಬಿಟ್ಟ ಪರಮಾತ್ಮ. ಏನಾಯ್ತಪ್ಪ ಆಮೇಲೆ ಅಂದರೆ, ಪೂರಾಯದಲ್ಲಿ ತೂಕಿ ಪಿನಾಕಿ ಎಚ್ಚನು ಮೂಕದಾನವನ. ಏನು ಕಿವಿವರೆಗೂ ಹಿಡಿದು ದಡೋ ಅಂತ ಬಾಣವನ್ನು ಹೊಡೆದು ಬಿಟ್ಟಿದ್ದಾನಂತೆ ಮೂಕದಾನವನ. ಒದೆದು ಹಾಯ್ದುದು ಬಾಣಗರಿದೋರಿದುದು ಬದಿಯಲ್ಲಿ ಕೊಡಹಿಗೋಳಿಡುತ್ತ ಅದು ಧನಂಜಯನತ್ತ ಹೋದುದು ಹೊತ್ತ ಕಣೆ ಸಹಿತ. ಯಾವಾಗ ಆ ಬಾಣವನ್ನು ಹೊಡೆದ ಅದು ಆ ಬಾಣ ಬಂದು ಸಿಕ್ಕಬಿಟ್ಟಿದೆ ಅಂತ ಅದ್ರ ಹೊಟ್ಟೆಯಲ್ಲಿ. ಆ ಬಾಣದ ಸಮೇತ ಆ ಸೈನ್ಯವನ್ನು, ಈಶ್ವರನ ಸೈನ್ಯವನ್ನು ಬಿಟ್ಟುಬಿಡ್ತು. ನೇರವಾಗಿ ಅರ್ಜುನ ತಪಸ್ಸು ಮಾಡ್ತಾ ಇರತಕ್ಕಂಥ ಭೂಮಿಗೆ ಬಂದು ಬಿಡ್ತು. ಬಂದು ಗಿರಿ ಕಂದರದೊಳಿ ಹಮುನಿ ವೃಂದದೊಳಗಡ ಹಾಯ್ದು ಕೆಡಹುತ ಹಂದಿ ಮೋರಿಯ ನೆರಗಹಿ ಮಲೆವುತ ಗಜರಿ ಗರ್ಜಿಸಿತು. ಏನು ಬಂದುಬಿಟ್ಟಿದೆಯಂತೆ ಹಂದಿ. ಅಲ್ಲಿ ಸುಮ್ಮನೆ ಈ ನೋವು ಜಾಸ್ತಿ ಆಗಿಬಿಟ್ಟಿದೆ ಹಂದಿಗೆ. ಬಂದು ಸುಮ್ಮನೆ ತಕ 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 ಕುಣಿತಾ ಇದ್ದಾರಂತೆ. ಅಲ್ಲಿರೋರೆಲ್ಲ ಬರೀ ಋಷಿಗಳೇ. ಏನು ಮಾಡಬೇಕು ಅನ್ನೋದು ಅರ್ಥ ಆಗ್ತಾ ಇಲ್ಲ. ಮಂದಿ ಬೆದರು ತಗೋಳಿಡುತ್ತಲ ಇಂದು ಧರನೇ ಬಲ್ಲ ಶಿವ ಶಿವ ಎಂದು ಮರೆಯಿಡೆ ಕೇಳಿ ಕಂದೆರೆದೆದ್ದನ ಪಾರ್ಥ. ಏನು ಅದನ್ನು ಹಿಡಿಯೋರಿಲ್ಲ, ಮಾಡೋರಿಲ್ಲ. ಏನು ಗತಿ ಮಾಡಬೇಕಪ್ಪ. ಕಾಲಲ್ಲಿ ಅವಧಿತಿದೆಯಂತೆ. ಪಾಪ ಋಷಿಗಳು ಏನು ಮಾಡ್ತಾರೆ, ಅವರಿಗೆ ಏನು ಮಾಡೋಕ್ಕಾಗ್ತಾ ಇಲ್ಲ. ಆವಾಗ ಈ ಶಬ್ದವನ್ನು ನೋಡಿರ್ತಕ್ಕಂಥ ಅರ್ಜುನನ ಮನಸ್ಸು ಕದಡಿತಂತೆ. ಆವಾಗ ತಕ್ಷಣ ಅವನ ಮನಸ್ಸು ಚಂಚಲವಾಯಿತಂತೆ. ಕಣ್ಣು ಬಿಟ್ಟು ನೋಡಿದನಂತೆ, ಆ ಪರಿಸ್ಥಿತಿಯನ್ನು ಗಮನಿಸಿದನಂತೆ. ಕಂಡನರ್ಜುನ ನೀ ವರಾಹನ ದಂಡಿಲೆ ಸೆಲ್ಲೆನುತ ಬಾಣವ ಗಾಂಡಿವದೊಳವಡಿಸಿ ಬೊಬ್ಬಿರಿದೆಚ್ಚನ ಖಳನಾಗ. ನೋಡಿಬಿಟ್ಟಿದ್ದಾನೆ ಆ ಋಷಿ ಮುನಿಗಳ ಒಂದು ಕಷ್ಟವನ್ನು ನೋಡಿದ್ದಾನೆ. ಇನ್ನೊಂದು ಸ್ವಲ್ಪ ತಡ ಮಾಡಿದರೂ ಕೂಡ ಪ್ರಾಣವನ್ನು ತೆಗೆದು ಬಿಡುತ್ತೆ ಈ ಹಂದಿ ಅಂತ ಹೇಳಿಬಿಟ್ಟು ಹಿಂದೂ ಮುಂದೆ ಆಲೋಚನೆ ಮಾಡಲಿಲ್ಲ. ಮಾಡೋದಕ್ಕಲ್ಲಿ ಟೈಮ್ ಇಲ್ಲ. ಆವಾಗ ಬಾಣವನ್ನು ತಗೊಂಡಿದ್ದಾನೆ, ಹೂಡಿಬಿಟ್ಟಿದ್ದಾನೆ, ಹೊಡೆದು ಬಿಟ್ಟಿದ್ದಾನೆ ಆ ಹಂದಿಗೆ. ದಿಂಡುಗೆಡೆದುದು ಕಾಲ ಕೊಡಹುತ ಗಂಡ ಶೈಲದ ಓಲು. ಯಾವಾಗ ದಡೋ ಅಂತ ಬಾಣವನ್ನು ಹೊಡೆದಿದ್ದಾನೋ ದೊಡ್ಡದೊಂದು ಬೆಟ್ಟ ಬಿದ್ದಂಗೆ ಬಿದ್ದುಬಿಡ್ತಂತೆ ಅವನ ಮುಂದೆ ಆ ಹಂದಿ. ಭೂತವ ದಿಂಡುವರಿಯುವ ಹಂದಿ ಬಿದ್ದುದು ಪಾರ್ಥನಿದಿರಿನಲಿ. ವಿಲಿ 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 ಒದ್ದಾಡ್ತಾ ಸತ್ತೋಗ್ಬಿಡ್ತಂತೆ ಅರ್ಜುನನ ಎದುರಿನಲ್ಲಿ. ನೋಡು ಪರಮಾತ್ಮ ಎಂಥ ಸಂದರ್ಭವನ್ನು ಒಡ್ಡುತ್ತಾನೆ ಪರೀಕ್ಷೆ ಮಾಡೋದಕ್ಕೋಸ್ಕರ ಅಂತ. ಅದಕ್ಕೆ ಭಗವಂತನನ್ನು ನಾವು ಯಾವಾಗ ಧ್ಯಾನ ಮಾಡ್ತೀವೋ ಬರದೇ ಪರೀಕ್ಷೆ. ಪಾಪಿಗಳಿಗೆ ಇದ್ಯಾವುದೂ ಪರೀಕ್ಷೆ ಬರಲ್ಲ, ಪುಣ್ಯಾತ್ಮರಿಗೆ ಪರೀಕ್ಷೆ ಬರೋದು. ಯಾಕೆ ಅಂದರೆ ಬಂಗಾರವನ್ನು ಉಜ್ಜಿ ಕಾಯಿಸಿ ಅಪರಂಜಿ ಮಾಡ್ತಾರಲ್ಲ, ಹಾಗೆ ಪರಮಾತ್ಮ ಭಕ್ತರಿಗೆ ಒಂದು ಪರೀಕ್ಷೆಯನ್ನು ಕೊಟ್ಟು ಅವರನ್ನು ಸಾಣೆ ಹಿಡಿತಾನಂತೆ. ಅಂಥ ಒಂದು ಸಂದರ್ಭ ಅರ್ಜುನನಿಗೆ ಬಂದಿದೆಯಂತೆ. ತನ್ನ ಭಕ್ತನೆಂದೆನಿಸಿಕೊಂಬುವರು ಭಂಗ ಪಡಲೇಬೇಕು, ಅನ್ನ ಉದಕ ವಸ್ತ್ರಂಗಳ ಕಾಣದೇ ಇರಬೇಕು.
ಬೆನ್ನು ಹತ್ತಿ ರೋಗಗಳು ಬಾಧಿಸುತ್ತಲಿರಬೇಕು. ತನ್ನವರ ಕೈಯಿಂದ ಛೀ ಎನಿಸಿಕೊಳ್ಳಬೇಕು ಪುರಂದರ ವಿಠಲ. ಇಲ್ಲದೇ ಇದ್ರೆ ಸುಮ್ಮನೆ ಬರುವುದೇ ಭಕ್ತಿ ಮುಕ್ತಿ. ನಮ್ಮ ಅಚ್ಯುತನಂತನ ನೆನೆಯದೆ ಭಕ್ತಿ, ಸುಮ್ಮನೆ ಬರುವುದೇ ಮುಕ್ತಿ. ಸುಮ್ಮನೆ ಬರ್ತದೇನಪ್ಪ, ಬರಲ್ಲ. ಅದಕ್ಕೋಸ್ಕರ ಇಂತಹ ಪರೀಕ್ಷೆಗೆ ಒಡ್ಡೋದಕ್ಕೋಸ್ಕರ ಪರಮಾತ್ಮ ಅವನನ್ನು ಈ ಒಂದು ಕಷ್ಟದಲ್ಲಿ ಇರಿಸಿದನಂತೆ. ಅದು ಆ ಅರ್ಜುನನಿಗೆ ಗೊತ್ತಿಲ್ಲ. ಯಾವಾಗ ಹಂದಿ ಬೀಳೋದಕ್ಕೂ ನೇರವಾಗಿ ಈಶ್ವರ ಬಂದುಬಿಟ್ನಂತೆ ಅಲ್ಲಿಗೆ. ಬಂದನೀಶ್ವರ ನಾವು ಕೆಡಹಿದ ಹಂದಿ ನಮ್ಮದು ತೆಗೆಯೇನೇ. ಶಿವ ನೇರವಾಗಿ ಹಂದಿ ಬಿದ್ದಿರತಕ್ಕಂಥ ಸ್ಥಳಕ್ಕೆ ಬಂದ. ಆ ಹಂದಿ ಕೂಡ ಅರ್ಜುನನ ಎದುರಿನಲ್ಲಿ ಬಿದ್ದಿದೆಯಂತೆ. ಲೇ ಬರ ಇಲ್ಲಿ. ಆ ಸೈನ್ಯಕ್ಕೆ ಆಜ್ಞೆಯನ್ನು ಮಾಡಿದ್ದಾನೆ, ಎತ್ತರ ಈ ಹಂದಿನ, ನಾವು ಕೆಡಹಿರತಕ್ಕಂಥ ಹಂದಿ ಇದು ಬೇಟೆ. ನರನೆಂದ ನಮ್ಮಂಬಿನಲ್ಲಿ ಬಿದ್ದುದು ಸಾರು ನೀನೆಲೇ. ನಡಿ ಆ ಕಡೆ, ನನ್ನ ಬಾಣದಿಂದ ಈ ಹಂದಿ ಬಿದ್ದಿರೋದು. ನೀನ್ಯಾವನು ಆ ಮಾತು ಮಾತಾಡೋದಕ್ಕೆ? ನೋಡಿ, ಇವನು ಬಂದಿರೋ ತಪಸ್ ಮಾಡೋದಕ್ಕೆ. ಪರಮಾತ್ಮ ಯಾವ ರೀತಿ ಮನಸ್ಸನ್ನು ಚೇಂಜ್ ಮಾಡ್ತಾನೆ ಅಂತಕ್ಕಂಥದ್ದನ್ನು ಯೋಚನೆ ಮಾಡ್ರಿ. ಬಂದುದೇ ಕಾಮಿಪ ವಿರೋಧದ ಕುಂದು ಪಾರ್ಥನ ಚಿತ್ತದಲ್ಲಿ. ಇಷ್ಟೊತ್ತು ಕೂಡ ಅರ್ಜುನ ಪರಮಾತ್ಮನದಲ್ಲಿ ಮನಸ್ಸನ್ನ ಇಟ್ಟು ತಪಸ್ ಮಾಡ್ತಕ್ಕಂಥವನಿಗೆ ಚಂಚಲವಾಯಿತು ಮನಸ್ಸು. ಕಾಮ ಪ್ರಾರಂಭ ಆಯಿತು. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯದಲ್ಲಿ ಮೊದಲನೇದು ಕಾಮ. ನನಗೆ ಬೇಕು, ನನಗೆ ಬೇಕು, ನನಗೆ ಬೇಕು. ಏನು ಬೇಕು? ನನಗೆ ಹಂದಿ ಬೇಕು. ಇಷ್ಟೊತ್ತು ನನಗೆ ತಪಸ್ ಬೇಕು ಅಂದಿದ್ದವನು ಶಿವ ಬೇಕು, ಶಿವ ಬೇಕು ಅಂದಿದ್ದವನು ಇವಾಗ ಶವ ಬೇಕು ಅಂತಿದ್ದಾನಲ್ಲ. ಎಂಥ ಒಂದು ಪರಿಸ್ಥಿತಿ. ಬಂದುದೇ ಕಾಮಿಪ ವಿರೋಧದ ಕುಂದು ಪಾರ್ಥನ ಚಿತ್ತದಲ್ಲಿ. ಎಂಥ ಅದ್ಭುತವಾದ ಒಂದು ಮಾತನ್ನು ಕುಮಾರವ್ಯಾಸ ಹೇಳ್ತಿದ್ದಾನಿಲ್ಲಿ ಅಂದರೆ, ಬಾಲೆಂದು ಧರನೆಂದೆತ್ತಬಲ್ಲನು ಕೆಣಕಿದನು ಶಿವನ. ಅವನ ಬಾಲೆಂದು ಧರ, ಅವನು ಪರಮಾತ್ಮ, ಅವನು ತ್ರಿಜಗವಂದಿತ, ಅವನು ಭಗವಂತ, ಅವನು ವೇದವೇದ್ಯನಾಗಿರ್ತಕ್ಕಂಥ ಪರಮ ಶಿವ ಅಂತ ಇವನಿಗೇನ್ರಿ ಗೊತ್ತು ಅರ್ಜುನನಿಗೆ. ಬಾಲೆಂದು ಧರನೆಂದೆತ್ತಬಲ್ಲನು, ಅರ್ಜುನ ಎತ್ತಬಲ್ಲ ಕೆಣಕಿದನು ಶಿವನ. ಆ ಶಿವನನ್ನ ಇದು ಹಂದಿ ನಂದೇ ಅಂತ ಹೇಳ್ತಕ್ಕಂಥ ಮಾತಿನ ಜೊತೆಗೆ ಈಶ್ವರನನ್ನು ಕೆಣಕಿದಾನೆ ಅನ್ನತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಸಂಧಿ. ಮುಂದಿನ ಸಂಧಿಯ ಆಗು ಹೋಗನ್ನ ಒಂದೇ ವಾಕ್ಯದಲ್ಲಿ ಕುಮಾರವ್ಯಾಸ ಹೇಳ್ತಾನೆ. ಬಾಲೆಂದು ಧರನೆಂದೆತ್ತಬಲ್ಲನು ಕೆಣಕಿದನು ಶಿವನ. ಅವನು ಬಾಲೆಂದು ಧರ, ಅವನ ಕೈಲಾಸವಾಸ, ಅವನ ಪರಮೇಶ್ವರ ಅಂತ ಅರ್ಜುನಿಗೆ ಎಂದರೆ ಗೊತ್ತು ಅಂತ ಹೇಳಿ ಇವನಿಗೆ ಗೊತ್ತಿಲ್ಲ. ಆದ್ದರಿಂದ ಕೆಣಕಿದನು ಶಿವನ. ಶಿವನನ್ನು ಕೆಣಕ್ತಾನೆ. ಯಾವ ರೀತಿ ಕೆಣಕ್ತಾನೆ ಅನ್ನತಕ್ಕಂಥದ್ದನ್ನು ಮುಂದಿನ ಸಂಧಿಯಲ್ಲಿ ನಾವು ನೋಡೋಣ. ಓಂ ಶ್ರೀ ಕೃಷ್ಣಾರ್ಪಣಮಸ್ತು.